ಅಂದರೇನು, ಆ ಲಿಖಿತ ಸಂವಿಧಾನದ ಬಗ್ಗೆ ವಿವಿಧ ರಾಜನೀತಿಗಳು ನೀಡತಕ್ಕಂಥ ವ್ಯಾಖ್ಯೆಗಳನ್ನು, ಇವೆಲ್ಲದಕ್ಕೂ ಮುಖ್ಯವಾಗಿ ಲಿಖಿತ ಸಂವಿಧಾನದ ಲಕ್ಷಣಗಳನ್ನು ನೋಡಿರುವಂಥದ್ದು. ಸೊ ಇವತ್ತಿನ ದಿವಸ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಸಂವಿಧಾನದ ಪದ್ಧತಿ, ಅದುವೇ ಅಲಿಖಿತ ಸಂವಿಧಾನ. ಅಲಿಖಿತ, ಯಾವ ರಾಷ್ಟ್ರದಲ್ಲಿ ಸಂವಿಧಾನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವುದಿಲ್ಲವೋ ಅಂತಹ ಸಂವಿಧಾನವನ್ನು ನಾವು ಅಲಿಖಿತ ಸಂವಿಧಾನ ಅಂತ ತಿಳ್ಕೊಂಡು ಕರೆಯುವಂಥದ್ದು. ಅಂದರೆ ಸರ್ಕಾರದ ಮೂಲ ವ್ಯವಸ್ಥೆ, ಸರ್ಕಾರ ಯಾವುದೇ ಇರಬೇಕು ಮತ್ತು ಅದರ ಅಂಗರಚನೆ, ಸರ್ಕಾರದ ವಿವಿಧ ಅಂಗಗಳಾಗಿರ್ತಕ್ಕಂಥ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಅವುಗಳ ಆಡಳಿತ ವಿಧಾನ, ಪ್ರಜೆಗಳ ಹಕ್ಕು ಬಾಧ್ಯತೆಗಳು ಇವೆಲ್ಲವೂ ಸಹಿತವಾಗಿ ಲಿಖಿತ ರೂಪದಲ್ಲಿರದೆ ನೋಡಿ, ಕೇವಲ ಕಾಲಕ್ರಮೇಣವಾಗಿ ವಿಕಾಸಿತಗೊಂಡು, ಅಂದರೆ ಹಂತವಾಗಿ ಸಂದರ್ಭಯೋಚಿತವಾಗಿ ಬಂದಿರತಕ್ಕಂಥ ಕಾಲಕ್ರಮೇಣ ವಿಕಾಸಗೊಂಡು ರೂಢಿ ಪದ್ಧತಿಗಳ ಮತ್ತು ಸಂಪ್ರದಾಯಗಳ ಮೂಲಕ ರೂಪಿಸಲ್ಪಟ್ಟಿರುವುದನ್ನೇ ಅಂದರೆ ಅಲ್ಲಿರ್ತಕ್ಕಂಥ ಆಡಳಿತದ ವ್ಯವಸ್ಥೆ ಅಂತಕ್ಕಂಥದ್ದು ರೂಢಿ ಪದ್ಧತಿಗಳು ಮತ್ತು ಸಂಪ್ರದಾಯ, ಇವುಗಳ ಮೂಲಕವಾಗಿ ಆಡಳಿತದ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ವಿಧಾನವಿದ್ದರೆ ಅದಕ್ಕೆ ನಾವು ಅಲಿಖಿತ ಸಂವಿಧಾನ ಅಂತ ತಿಳ್ಕೊಂಡು ಕರೆಯುವಂಥದ್ದು. ಈಗ ಅಲಿಖಿತ ಸಂವಿಧಾನವನ್ನು ಎರಡು ಹೆಸರಿಂದ ಇರ್ತಕ್ಕಂಥದ್ದು, ಒಂದು ವಿಕಸಿತ ಸಂವಿಧಾನ, ಮತ್ತೊಂದು ದಾಖಲೆರಹಿತ ಸಂವಿಧಾನ ಅಂತ ಸಹಿತವಾಗಿ ಕರೆಯುವಂಥದ್ದು. ಹಾಗಾದರೆ ಇವತ್ತು ಅಲಿಖಿತ ಸಂವಿಧಾನ ಅಂತಕ್ಕಂಥದ್ದು ಮುಖ್ಯವಾಗಿ ನಮ್ಮಲ್ಲಿ ಕಂಡು ಬರ್ತಕ್ಕಂಥದ್ದು ಇಂಗ್ಲೆಂಡ್ನಲ್ಲಿ ಮಾತ್ರ. ಆದ್ದರಿಂದ ಆ ಇಂಗ್ಲೆಂಡಿನ ಸಂವಿಧಾನವನ್ನು ಆಕಸ್ಮಿಕಗಳ ಶಿಶು ಅಂತ ತಿಳ್ಕೊಂಡು ಕರೆಯುವಂಥದ್ದು. ಆದರೆ ಇಲ್ಲಿ ಮೊದಲು ತಿಳ್ಕೋಬೇಕು, ಅಲಿಖಿತ ಸಂಪೂರ್ಣವಾಗಿ ಬರೆಯಲ್ಪಟ್ಟಿರುವುದಲ್ಲ, ಕೆಲವು ವಿಷಯಗಳನ್ನು ಅಲ್ಲಿ ಬರೆಯಲ್ಪಟ್ಟಿರ್ತವೆ ಅಂತ. ಆ ಬರ್ತಕ್ಕಂಥ ವಿಷಯಗಳ ಕಡೆಗೆ ಬರದೇ ಇರ್ತಕ್ಕಂಥ ವಿಷಯಗಳ ಸಂಖ್ಯೆ ಹೆಚ್ಚಿದ್ಕೊಂಡು ಆಡಳಿತದ ವ್ಯವಸ್ಥೆ ಅಂತಕ್ಕಂಥ ಅದು ಮಾಡುವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಇರುವಂಥ ವ್ಯಾಖ್ಯೆಗಳನ್ನು ನಾವಿಲ್ಲಿ ನೋಡುವಂಥದ್ದು. ಮೊದಲನೇದಾಗಿ ಜೆನಿಕ್ಸ್, ಇವರು ಹತ್ರ ಅಲಿಖಿತ ಸಂವಿಧಾನ ಸಂಸ್ಥೆಗಳಿಂದ ಕೊಡುತ್ತದೆ. ಸಂಸ್ಥೆಗಳು ಯಾವುದಿದೆ? ಸರ್ಕಾರ ಏನಂತ ಬರ್ತಾರೆ, ಅಲ್ಲಿರ್ತಕ್ಕಂಥ ರೂಢಿ ಸಂಪ್ರದಾಯ ಇವುಗಳ ಆಧಾರದ ಮೇಲೆ ಅದು ಬಂದಿದೆ, ಹೊರತಾಗಿ ಕಾಗದದ ಕರಡುಗಳಿಂದಲ್ಲ. ನೋಡಿ, ಇಲ್ಲಿನ ಆಡಳಿತ ವ್ಯವಸ್ಥೆ ರೂಢಿ ಸಂಪ್ರದಾಯಗಳ ಮೂಲಕ ಆಗಿರೋ ಹೊರತಾಗಿ ಯಾವುದಾದ್ರೂ ಒಂದು ಕಾಗದ ರೂಪದಲ್ಲಿ ಅಲ್ಲ, ಅಥವಾ ಇದು ಪ್ರಜ್ಞಾಪೂರ್ವವಾಗಿ ರಚಿಸಲ್ಪಟ್ಟಿದ್ದಲ್ಲ. ನೋಡಿ, ಜನಪ್ರತಿಗಳು ಕೂಡಿಕೊಂಡು ಸಾಕಷ್ಟು ವಿಚಾರವನ್ನು ಮಾಡಿ ಪ್ರಜ್ಞಾಪೂರ್ವಕವಾಗಿ ಬರೆದಿರ್ತಕ್ಕಂಥದ್ದಲ್ಲ. ಅದರ ಬದಲಾಗಿ ಕಾಲದಿಂದ ಕಾಲಕ್ಕೆ ಸ್ವಾಭಾವಿಕವಾಗಿ ಬೆಳೆದು ಬಂದಿರತಕ್ಕಂಥ ಒಂದು ಸಂವಿಧಾನವನ್ನು ನಾವು ಅಲಿಖಿತ ಸಂವಿಧಾನ ಅಂತ ತಿಳ್ಕೊಂಡು ಕರೆಯುವಂಥದ್ದು. ಸೊ ಇದು ಮೊದಲನೇದು. ಇನ್ನು ಎರಡನೇದು, CF ಅವರ ಲಿಖಿತ ನಿಯಮಾವಳಿಗಳಿಂದ ಮಿಗಿಲಾಗಿ ಸಂಪ್ರದಾಯ ಆಧಾರದ ಮೇಲೆ ಬೆಳೆದು ಬಂದ ಸಂವಿಧಾನವನ್ನೇ ಅಂದರೆ ಲಿಖಿತವಾಗಿರ್ತಕ್ಕಂಥ ಇವುಗಳ ಬದಲಾಗಿ ಆಯಾ ದೇಶಗಳ ಸಂಪ್ರದಾಯಗಳ ಆಧಾರದ ಮೇಲೆ ಬೆಳೆದು ಬಂದಿರತಕ್ಕಂಥ ಸಂವಿಧಾನವನ್ನು ನಾವು ಅಲಿಖಿತ ಸಂವಿಧಾನ ಅಂತ ತಿಳ್ಕೊಂಡು ಕರೆಯುವಂಥದ್ದು. ಹಾಗಾದರೆ ಇಂಥ ಅಲಿಖಿತ ಸಂವಿಧಾನದ ಲಕ್ಷಣಗಳು ಏನು? ಮೊದಲನೇದಾಗಿ, ಅಲಿಖಿತ ಸಂವಿಧಾನವು ಅಸ್ಪಷ್ಟತೆ, ಅನಿಶ್ಚಿತತೆ ಮತ್ತು ಗೊಂದಲಗಳು. ನೋಡಿ, ಇದು ಯಾವುದೇ ರೀತಿಯಾಗಿ ಬರೆಯಲ್ಪಟ್ಟಿರೋದಿಲ್ಲ, ಅಲ್ಲಿರ್ತಕ್ಕಂಥ ಸರ್ಕಾರ ಏನು ಹೇಳುತ್ತಾ ಅದೇ ಅಂತಿಮ. ಇದರಿಂದ ಅಲ್ಲಿ ಅಸ್ಪಷ್ಟತೆ ಅಂತ ನಾವು ಕಾಣ್ತಾ ಇದ್ವಿ ಮತ್ತು ಅನೇಕ ಗೊಂದಲಗಳ ಸಹಿತವಾಗಿ ಇದು ಸೃಷ್ಟಿಯನ್ನು ಮಾಡ್ತಕ್ಕಂಥದ್ದು. ಇನ್ನು ಎರಡನೇದು, ಸಂಪ್ರದಾಯ ರೂಢಿ ನಿಯಮಗಳ ಕಾಲಕಾಲಕ್ಕೆ ಮೂಡಿ ಬಂದ ನ್ಯಾಯಾಂಗದ ವ್ಯಾಖ್ಯೆಗಳು ಹಾಗೂ ಕಾಲಕಾಲಕ್ಕೆ ರೂಪಿಸುವ ಕಾನೂನುಗಳ ಮೂಲಕ ಇದು ಬೆಳೆದು. ನೋಡಿ, ಇದು ಕೇವಲ ಎಂಥದ್ದು ಅಂದರೆ ಕಾಲಕಾಲಕ್ಕೆ ಬೆಳೆದು ಬರ್ತಕ್ಕಂಥ ರೂಢಿ ಸಂಪ್ರದಾಯ ಇವುಗಳ ಆಧಾರದ ಮೇಲಿಂದ ಇದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು. ಜೊತೆಗೆ ಮೂರನೇ ಲಕ್ಷಣ ಅಂದರೆ ಇಲ್ಲಿ ಸರಳ ತಿದ್ದುಪಡಿಗೆ ಅವಕಾಶ. ನೋಡಿದ್ದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬದಲಾವಣೆ ಸರಳ ಹಾಗೂ ಶೀಘ್ರವಾಗಿ ತಿದ್ದುಪಡಿಯನ್ನು ಮಾಡಲಿಕ್ಕೆ ಈ ಒಂದು ಅಲಿಖಿತ ಸಂವಿಧಾನದಲ್ಲಿ ಸಾಧ್ಯ. ಇನ್ನು ಇಲ್ಲಿ ಮುಖ್ಯವಾಗಿ ನೋಡುವಾಗಲೇ ಸಂವಿಧಾನಾತ್ಮಕ ಕಾನೂನು ಮತ್ತು ಸಾಮಾನ್ಯ ಕಾನೂನು ಇವುಗಳ ನಡುವೆ ವ್ಯತ್ಯಾಸ ಇರುವುದಿಲ್ಲ. ಅಂದರೆ ಇಲ್ಲಿ ಲಿಖಿತವಾಗಿರ್ತಕ್ಕಂಥ ಯಾವುದೇ ಸಂವಿಧಾನ ವ್ಯವಸ್ಥೆ ಇಲ್ಲದೆ ಇರುತ್ತಾಗಿ
ಸಂಸತ್ತು ಮಾಡ್ತಕ್ಕಂಥ ಕಾನೂನು ಸಹ ಒಂದೇ, ಅದುವೇ ಸಂವಿಧಾನ ಕಾನೂನು ಅಂತ ನಾವೇ ತಿಳ್ಕೊಳ್ಳಬೇಕಾಗಿ ಇಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವನ್ನ ನಾವು ಕಾಣೋದಿಲ್ಲ. ಇನ್ನು ಪಾರ್ಲಿಮೆಂಟ್ ನೋಡಿ, ಇಲ್ಲಿ ಪಾರ್ಲಿಮೆಂಟೇ ಸುಪ್ರೀಂ. ಜೆನ್ನಿಂಗ್ಸ್ ಅಂತ ಒಂದು ಮಾತಾಡ್ತಾರೆ, ಈ ಎಷ್ಟು ಮಟ್ಟಿಗೆ ಅಲ್ಲಿ ಸಂವಿಧಾನದಲ್ಲಿ ಪಾರ್ಲಿಮೆಂಟ್ ಶ್ರೇಷ್ಠತೆ ಅಂತಕ್ಕಂಥದ್ದು. ಗಂಡನ್ನು ಹೆಣ್ಣನ್ನಾಗಿ ಮಾಡೋದನ್ನು ಬಿಟ್ಟು ಉಳಿದ ಎಲ್ಲ ಕಾರ್ಯವನ್ನು ಇದು ಮಾಡುವಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ಆ ದೇಶದ ಒಂದು ಸಂಸತ್ತು ಹೆಚ್ಚಿನ ಅಧಿಕಾರವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇದು ಸ್ಥಿತಿಸ್ಥಾಪಕತ್ವ ಗುಣ. ನೋಡಿ, ಇದು ಸ್ಥಿತಿಸ್ಥಾಪಕತ್ವ ಗುಣ ಅಂದರೆ ಸಾಮಾಜಿಕವಾಗಿ ಬದಲಾವಣೆಗೆ ತಕ್ಕಂತೆ ಸರಳವಾಗಿ ತಿದ್ದುಪಡಿಯಾಗುತ್ತದೆ ಹೊರತಾಗಿ ಇದು ಸಂಪೂರ್ಣವಾಗಿ ಬಾಗುವುದಿಲ್ಲ, ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಬರ್ತಕ್ಕಂಥದ್ದು. ಇನ್ನು ಇಲ್ಲಿ ನ್ಯಾಯಾಂಗದ ವ್ಯವಸ್ಥೆ ಯಾವುದೇ ಸಂವಿಧಾನ ಸಭೆ ಆಗಿರುವುದಾಗಿ ನ್ಯಾಯಿಕ ವಿಮರ್ಶೆಗೆ ಇದರಲ್ಲಿ ಅವಕಾಶ ಅಂತಕ್ಕಂಥದ್ದನ್ನು ನೀಡಲಾಗುವುದಿಲ್ಲ. ಸೊ ಇದುವೇ ಅಲಿಖಿತ ಸಂವಿಧಾನದ ಲಕ್ಷಣಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಉಳಿದನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡ್ತಕ್ಕಂಥದ್ದು. ಥ್ಯಾಂಕ್ ಯು.